ಸಿಲಿಕಾನ್ ಸಿಟಿಯ ಐತಿಹಾಸಿಕ ಹಾಗೂ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತೋತ್ಸವಕ್ಕೆ ಇಂದು ರಾತ್ರಿ ಅದ್ದೂರಿ ಚಾಲನೆ ಸಿಗಲಿದೆ. ತಿಗಳರಪೇಟೆಯ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ 11 ದಿನಗಳ ಈ ಮಹೋತ್ಸವಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ. ಈ ಬಾರಿಯ ವಿಶೇಷ ಅಂದರೆ ಮೈಸೂರು ದಸರಾ ಮಾದರಿಯಲ್ಲಿ ಇಡೀ ಪೇಟೆ ಪ್ರದೇಶ ಜಗಮಗಿಸಲಿದೆ. ಮಾರ್ಚ್ 30ಕ್ಕೆ ಹಸಿ ಕರಗ ನಡೆದರೆ ಏಪ್ರಿಲ್ 1ರಂದು ಐತಿಹಾಸಿಕ ಪೇಟೆ ಕರಗ ನಡೆಯಲಿದೆ. ಏನಿದು ಈ ಬಾರಿಯ ಕರಗದ ವಿಶೇಷತೆ ನೋಡೋಣ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಇಂದು ಚಾಲನೆ. 36 ಲಕ್ಷ ವೆಚ್ಚದಲ್ಲಿ ಪೇಟೆ ಕರಗಕ್ಕೆ ಅದ್ದೂರಿ ದೀಪಾಲಂಕಾರ. ಭಕ್ತರ ದರ್ಶನಕ್ಕಾಗಿ ಜಿಪಿಎ ಮತ್ತು ಪೊಲೀಸರಿಂದ ಬಿಗಿ ಸಿದ್ಧತೆ. 2026ರ ಐತಿಹಾಸಿಕ ಕರಗ ಮಹೋತ್ಸವದ ಉದ್ಘಾಟನೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಇಂದು ರಾತ್ರಿ ಧ್ವಜಾರೋಹಣ ಮತ್ತು ಅರ್ಜುನ ದ್ರೌಪದಿ ಉತ್ಸವದ ಮೂಲಕ ಪೂಜಾ ಕಾರ್ಯಗಳಿಗೆ ಅಧಿಕೃತ ಚಾಲನೆ ಸಿಗಲಿದೆ. ಒಟ್ಟು 11 ದಿನಗಳ ಕಾಲ ನಡೆಯಲಿರೋ ಈ ಶಕ್ತ್ಯೋತ್ಸವದಲ್ಲಿ ಮಾರ್ಚ್ 30ರ ಸೋಮವಾರದಂದು ಹಸಿ ಕರಗ ನಡೆದರೆ ಏಪ್ರಿಲ್ 1ರ ಬುಧವಾರ ಮಧ್ಯರಾತ್ರಿ ಐತಿಹಾಸಿಕ ಪೇಟೆ ಕರಗವು ಭಕ್ತರಿಗೆ ದರ್ಶನ ನೀಡಲಿದೆ. ಮಾರ್ಚ್ 31ರವರೆಗೆ ಪ್ರತಿದಿನ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರನ್ನ ರಂಜಿಸಲಿವೆ. ಮೈಸೂರು ದಸರಾ ಹೇಗಿದೆ ಅದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡಬೇಕು ಈ ಕರಗ ಶಕ್ತ್ಯೋತ್ಸವನ ಅಂಥೇಳಿ ಹೆಚ್ಚಿನ ಆಸಕ್ತಿ ವಹಿಸಿ ಎಲ್ಲ ರೀತಿಯ ಪ್ರಿಕಾಷನ್ ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ. ಮೈಸೂರಿನ ಈ ದೀಪ ಅಲಂಕಾರ ಮಾಡಿರ್ತಕ್ಕಂಥ ಸ್ಟ್ರೀಟ್ ಲೈಟ್ಸ್ ಮಾಡಿರ್ತಕ್ಕಂತಹ ಇಂಜಿನಿಯರ್ಗಳ ಸಮೇತ ಈಗಾಗಲೇ ಬಂದು ನಮ್ಮ ಬೆಂಗಳೂರಿನ ಈಗ ಮೆಜೆಸ್ಟಿಕ್ ಇರ್ಬೋದು, ಮೈಸೂರು ಬ್ಯಾಂಕ್ ಇರ್ಬೋದು, ಟೌನ್ ಹಾಲು ಮತ್ತು ಜೆ.ಸಿ. ರಸ್ತೆ ಎಲ್ಲ ದೊಡ್ಡ ದೊಡ್ಡ ಮುಖ್ಯ ರಸ್ತೆಗಳಲ್ಲಿ ದೀಪಾಲಂಕಾರ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಹಾಗೆ ನಮ್ಮ ಹಳೆಯ ಬೆಂಗಳೂರು ಏನಿದೆ, ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಬೆಂಗಳೂರಿನ ಒಂದು ಸರಹದ್ದಿನಲ್ಲೇ ಈ ಬೆಂಗಳೂರು ಕರಗ ಹೋಗ್ತಕ್ಕಂಥದ್ದು. ಈ ಬಾರಿ ಕರಗದ ಮೆರುಗು ಹೆಚ್ಚಿಸಲು ಜಿಬಿಎ ವಿಶೇಷ ಪ್ಲಾನ್ ಮಾಡಿದೆ. ಇದೇ ಮೊದಲ ಬಾರಿಗೆ ಮೈಸೂರು ದಸರಾ ಮಾದರಿಯಲ್ಲಿ ಹಳೆಯ ಬೆಂಗಳೂರಿನ ರಸ್ತೆಗಳಿಗೆ ಸುಮಾರು 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿ ದೀಪಾಲಂಕಾರ ಮಾಡಲಾಗಿದೆ. ಕೆಂಪೇಗೌಡರು ನಿರ್ಮಿಸಿದ ಪೇಟೆ ಪ್ರದೇಶ ಈಗ ಬಣ್ಣ ಬಣ್ಣದ ಬೆಳಕಿನಿಂದ ಕಂಗೊಳಿಸುತ್ತಿದೆ. ದೇವಸ್ಥಾನದ ಒಳಗಿನ ಧಾರ್ಮಿಕ ವಿಧಿವಿಧಾನಗಳ ಖರ್ಚನ್ನ ಮುಜರಾಯಿ ಇಲಾಖೆ ನೋಡಿಕೊಂಡರೆ ಹೊರಗಿನ ಸಂಪೂರ್ಣ ಉತ್ಸವದ ಜವಾಬ್ದಾರಿಯನ್ನ ಜಿಬಿಎ ವಹಿಸಿಕೊಂಡಿದೆ. ಒಳಗಡೆ ಮುಜರಾಯಿ ಇಲಾಖೆಯವರೇ ಮಾಡ್ತಾ ಇದ್ದಾರೆ. ಮುಜರಾಯಿ ಅಧಿಕಾರಿಗಳಿಂದನೇ ಈ ಸಾರಿ DC ಅವರ ನೇತೃತ್ವದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಏನೇನು ಬೇಕಾಗಿದೆ, ಪೂಜಾ ಸಾಮಗ್ರಿಗಳಾಗಿರ್ಬೋದು ಅಥವಾ ಹೂವಿಂದ ಇರ್ಬೋದು, ಇನ್ನಿತರ ಏನೇನು ಬೇಕಾಗಿದೆ ಎಲ್ಲ ಕೂಡ ನಾವು ಟೆಂಡರ್ ಮೂಲಕ ಕರೆಸಿ ಅದನ್ನು ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ. ಈ ಬಾರಿಯ ಕರಗ ಮಹೋತ್ಸವದಲ್ಲಿ ಸುಮಾರು 10ರಿಂದ 15 ಲಕ್ಷ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭಕ್ತರ ಅನುಕೂಲಕ್ಕಾಗಿ ಜಿಬಿಎ ಮುಖ್ಯ ಕಚೇರಿ ಆವರಣ ಹಾಗೂ ದಾಸಪ್ಪ ಆಸ್ಪತ್ರೆ ಸೇರಿದಂತೆ ವಿವಿಧೆಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕರಗ ಪೂಜಾರಿ ಜ್ಞಾನೇಂದ್ರ ಅವರು ಸತತ 16ನೇ ಬಾರಿಗೆ ಕರಗ ಹೊರುವ ಕೈಂಕರ್ಯ ನಿಭಾಯಿಸಲಿದ್ದಾರೆ. ಇಂದಿನಿಂದ 11 ದಿನಗಳ ಕಾಲ ಬೆಂಗಳೂರಿನ ಪೇಟೆ ಪ್ರದೇಶದಲ್ಲಿ ಭಕ್ತಿ ಮತ್ತು ಸಂಭ್ರಮದ ಅಲೆ ಎದ್ದಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.